guys, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಈಗ ನಮ್ಮ ಇಂಗ್ಲೆಂಡಲ್ಲಿ, ಈಗ ನಾವು ಒಂದು ಇಂಗ್ಲೆಂಡ್ ಅಂತ ಒಂದು ಕಂಟ್ರಿ ಇರುವಾಗ ಅದರಲ್ಲಿ ವೆಸ್ಟ್ ಮತ್ತು ಈಸ್ಟ್ ಅಂತೆ. ಸೊ ಇವತ್ತು ನಾವು ಬಂದಿದ್ದೇವೆ ಈಸ್ಟ್ ಇಂಗ್ಲೆಂಡ್. ಇಲ್ಲಿ ನಿಮಗೆ ಗಾಳಿ ಆಲ್ರೆಡಿ ನೋಡ್ಬೋದು, ತುಂಬ ಕೂಲಿಂಗ್ ವೆದರ್ ಇಲ್ಲಿ ಉಂಟು. ಸೊ ಇಲ್ಲಿದು ಸ್ಪೆಷಾಲಿಟಿ ಏನಂದರೆ, ಇಲ್ಲಿ ನಾವು ನಮ್ಮ ಗದ್ದೆಯಲ್ಲಿ ಎಲ್ಲ ನೋಡ್ಬೋದು, ಒಂದು ಗದ್ದೆ ಆದ ನಂತರ ಇನ್ನೊಂದು ಮನೆ ಸಿಗ್ತದೆ. ಹಾಗೆ ಇಷ್ಟು ಎಕರೆ ಜಾಗದಲ್ಲಿ ನಾವು ಒಂದು 100-200 ಮನೆಗಳಿರ್ತವೆ. ಆದರೆ ಇಲ್ಲಿ 1000 acres ಜಾಗದಲ್ಲಿ ನಿಮಗೆ ಕೇವಲ 10 ಮನೆಗಳು ಮಾತ್ರ ಸಿಗ್ತದೆ. ಯಾಕೆಂದರೆ ಇಲ್ಲಿ ಹೊಸ ಮನೆಗಳು ಕಟ್ಟಲಿಕ್ಕೆ ಇಲ್ಲ. ಹಾಗೆ ಇದ್ದ ಹಳೆ ಮನೆಗಳು ಒಳಗಿಂದ ಅಪ್ಗ್ರೇಡ್ ಮಾಡ್ಬೋದು, ಆದರೆ ಹೊರಗಿಂದ ಮನೆಗಳು ಅಪ್ಗ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಇವತ್ತು ಹೋಗುವ ಒಂದು ಮನೆ ಅದು 200 years ಓಲ್ಡ್. ಸೊ ಇಲ್ಲಿ ನೀವು ನೋಡ್ಬೋದು ವುಡ್ಲ್ಯಾಂಡ್ಸ್ ಲಾಡ್ಜ್ ಅಂತ ಈ ಮನೆ. ಇದು ಈ ಮನೆಯ ಗಾರ್ಡನ್. ನಿಮಗೆ ನೋಡ್ಬೋದು, ಒಂದು ಪಾಂಡ್ ಸಹ ಉಂಟು, ಅದರಲ್ಲಿ ಮೀನುಗಳು ಸಹ ಉಂಟು. ಸೊ ಇದು ಅದು ಮನೆ ಅಂತ. ಸೊ ಇಲ್ಲಿ ಆಲ್ರೆಡಿ ಅದೊಂದು ಡೇಟ್ ಉಂಟು, ಅಂದರೆ ಯಾವ ಇಸ್ವಿಯಲ್ಲಿ ಈ ಮನೆ ಕಟ್ಟಿದ್ದು ಅಂತ ಇಲ್ಲಿ ಆಲ್ರೆಡಿ ಡೇಟ್ ಉಂಟು. ನೀವು ನೋಡ್ಬೋದು 1806. ಸೊ ತುಂಬ ಓಲ್ಡ್ ಮನೆ. ಸೊ ಆ ಮನೆಯನ್ನು ಇವರು ಹೇಗೆ ಮೇಂಟೈನ್ ಮಾಡಿದ್ದಾರೆ ಮತ್ತು ಆ ಮನೆಯಲ್ಲಿ ಏನು ವಿಶಿಷ್ಟತೆ ಉಂಟು, ಬನ್ನಿ ನಾವು ನೋಡೋಣ. ಸೊ ಗಾಯ್ಸ್, ಈ ಮನೆಯಲ್ಲಿ ಒಂದು ಎಲ್ಲ ಐಟಮ್ಸ್ ಒಂದು ಯೂನಿಕ್ನೆಸ್ ಉಂಟಿದೆ. ಸೊ ಇಲ್ಲಿ ನಿಮಗೆ ನೋಡ್ಬೋದು ಒಂದು ಏರ್ ಪಿಯಾನೋ, ದ ರೀಡ್ ಪಿಯಾನೋ ಅಂತ ಹೇಳ್ಬೋದು. ಸೊ ಇದರದ್ದು ಫರ್ನಿಚರ್ ನೀವು ನೋಡ್ಬೋದು, ಇಷ್ಟು ಕ್ಲೀನ್ ಮತ್ತು ಹೈ ಮೇಂಟೆನೆನ್ಸ್ ಹೊಂದಿದೆ. ಸೊ ಇದು 1780s ಫಸ್ಟ್ ಡೆನ್ಮಾರ್ಕಲ್ಲಿ ಫೈಂಡ್ ಔಟ್ ಮಾಡಿದ್ದು. ಇದರದ್ದು ಮೇಲೆ ನಿಮಗೆ ಒಂದು ಮಿರರ್ ನೋಡ್ಬೋದು. ಇಲ್ಲಿ ಈಗ ಮಿರರ್ ಉಂಟು. ಹಾಗೆ ಬೇರೆ ಬೇರೆ ಪಿಯಾನೋಸಲ್ಲಿ ಬೇರೆ ಬೇರೆ ಡಿಸೈನ್ಸ್ ಉಂಟು. ಇದು ಆಲ್ಮೋಸ್ಟ್ ಬೇರೆ ಬೇರೆ ಚರ್ಚ್ ಹಾಗೂ ಪ್ಯಾಲೇಸಲ್ಲಿ ಯೂಸ್ ಮಾಡ್ತಿದ್ರು. ಮತ್ತು ಇದಕ್ಕೆ ಈ ಟೈಪ್ ಇದು ಬೇರೆ ಬೇರೆ ಕೀಸ್ ಉಂಟು. ಇದು ಕೀಸ್ ಏನಂದರೆ ಅದರದ್ದು ಬೇರೆ ಬೇರೆ
ಸೌಂಡ್ಸ್ ನಮಗೆ ನೋಡಬಹುದು. ಅದು ಪ್ಲೇ ಮಾಡುವುದವರಿಗೆ ಬರುವ ಉತ್ಸಾಹ ನಾನು ಸಹ ಎಕ್ಸ್ಪೀರಿಯನ್ಸ್ ಮಾಡಿದೆ ಆ ಟೈಪಿದು ಉತ್ಸಾಹ. ನೀವು ಇದು ಪೇಪರ್ ನೋಡ್ಬೋದು ಮುಂಚೆ, ಹಾಗೂ ಈ ಇಮೇಜಸ್ ನೀವು ನೋಡ್ಬೋದು. ಇದೆಲ್ಲ ಓಲ್ಡ್ ಕಂಪೆನೀಸ್ ಯಾವುದು ಮ್ಯಾನುಫ್ಯಾಕ್ಚರ್ ಮಾಡಿದರು, ಹೇಗೆ ಜನರು ಮುಂಚೆ ಕೇಳ್ತಿದ್ರು. ಮತ್ತು ಇದು ಮಾಡರ್ನ್ ಪಿಯಾನೋ ಬಂದ ನಂತರ ಎಲ್ಲರೂ ಈಗ ಎಲೆಕ್ಟ್ರಿಕ್ ಪಿಯಾನೋಗೆ ಅಡಾಪ್ಟ್ ಮಾಡಿ ಆ ಪಿಯಾನನ್ನು ಮರೆತು ಬಿಟ್ಟರು. ಹಾಗೆ ನಮ್ಮ ಇಂಡಿಯಾದಲ್ಲಿ ಈ ಟೈಪ್ ಹಾರ್ಮೋನಿಯಮ್ಸ್ ಉಂಟು, ಅದು ಟ್ರೆಂಡಿಂಗಲ್ಲಿ ಉಂಟು. ಮತ್ತು ನೀವು ಇಲ್ಲಿ ನೋಡ್ಬೋದು, ಅದು ಈಗ ಈ ಟೈಪ್ ರೋಡ್ ಸೈಡ್ನಲ್ಲಿ ಬಿದ್ದಿರ್ತದೆ, ಜಾಸ್ತಿ ಜನ ಯೂಸ್ ಮಾಡುವುದಿಲ್ಲ. ನೋಡ್ಬೋದು ಈ ಗ್ರೀನರಿ ಅವರು ಇಲ್ಲಿ ಹೇಗೆ ಕಾಪಾಡ್ತಾರೆ, ಹಾಗೆ ನಾವು ಸಹ ಕಾಪಾಡುವ. ಅಷ್ಟು ಮಾತ್ರ ಅಲ್ಲ, ಈ ವಿಡಿಯೋದಲ್ಲಿ ನೀವೇನಾದರೂ ನೋಡಿದ್ರಿ ಅದು ನಿಮಗೆ ಲೈಕ್ ಆದರೆ ದಯಮಾಡಿ ಇಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತ ಇರ್ತದೆ, ಅದು ಪ್ರೆಸ್ ಮಾಡಿ ಮತ್ತು ಬೆಲ್ಲ ನೋಡ್ತಾ ಇರಿ ಮೆಲ್ಲಿ ವ್ಲಾಗ್ಸ್.